ಎಲ್ರಿಗೂ ನಮಸ್ಕಾರ. ಇವತ್ತು ಶಾವಿಗೆ ಸಬ್ಬಕ್ಕಿ ಹಾಲು ಪಾಯಸನ ಹೇಳ್ಕೊಡ್ತಾರೆ ಬನ್ನಿ ಅಮ್ಮ. ಮೊದಲಿಗೆ ಒಂದು ನೀರು ಹಾಕ್ಕೊಂಡು ಅದಕ್ಕೆ ಸಬ್ಬಕ್ಕಿ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊತಾ ಇದ್ದಾರೆ. ಈಗ ಒಂದು ಕಡೆ ಸ್ವಲ್ಪ ತುಪ್ಪನ ಹಾಕ್ಕೊಂಡು ಅದಕ್ಕೆ ದ್ರಾಕ್ಷಿ ಮತ್ತು ಗೋಡಂಬಿನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋತಾ ಇದ್ದಾರೆ. ನೋಡ್ತಾ ಇರಲ್ಲ, ಈ ರೀತಿ ಹುರ್ಕೋಬೇಕಾಗತ್ತೆ. ಅದಾದಮೇಲೆ ಶಾವಿಗೆನ ತೊಗೊಂಡು ಅದನ್ನು ಕೂಡ ತುಪ್ಪನ ಹಾಕಿ ಚೆನ್ನಾಗಿ ಹುರ್ಕೋತಾ ಇದ್ದಾರೆ. ಇದು ಬ್ರೌನ್ ಆಗೋವರೆಗೂ ನೀವು ಹುರ್ಕೋಬೇಕಾಗತ್ತೆ. ಆ ಹುರಿಯೋವಾಗ ಸ್ಮೆಲ್ಲು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಸೊ ಹುರ್ಕೊಳ್ಳಿ, ತುಂಬ ಕ್ವಿಕ್ಕಾಗುತ್ತೆ ಈ ಪಾಯಸ. ಈಗ ಕುದೀತಾ ಇರುತ್ತಲ್ಲ, ಸಬ್ಬಕ್ಕಿ ಬೆಂದಿರುತ್ತಲ್ವ, ಆ ಬೆಂದಿರೋ ಸಬ್ಬಕ್ಕಿಗೆ ನೀವು ಹುರ್ಕೊಂಡಿರ್ತೀರಲ್ಲ ಆ ಶಾವಿಗೆನ ಹಾಕ್ಕೋಬೇಕಾಗತ್ತೆ. ನೋಡ್ತಾ ಇರಲ್ಲ, ಈ ರೀತಿ ಮಿಕ್ಸ್ನ ಮಾಡ್ಕೊಳ್ಳಿ. ಅದ್ರ ಜೊತೆ ನೀಟಾಗಿ ಮಿಕ್ಸಪ್ ಕೊಡಿ, ಓಕೆನಾ. ಇದಕ್ಕೆ ನೆಕ್ಸ್ಟು ಏನು ಮಾಡಬೇಕಂದ್ರೆ ಹಾಲನ್ನ ತೊಗೊಂಡು ಹಾಲನ್ನ ಹುಯ್ಕೋಬೇಕಾಗತ್ತೆ. ಇಲ್ಲಿ ಸ್ವಲ್ಪ ಕೆನೆ ಇರೋ ಹಾಲನ್ನೇ ತೊಗೊಂಡಿದ್ದಾರೆ ಅಮ್ಮ. ತೊಗೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡ್ತಾ ಇರಲ್ಲ, ಈಗ ಇದಕ್ಕೆ ಸಕ್ಕರೆನ ಹಾಕ್ಕೋಬೇಕು. ನೀವು ಸ್ವೀಟ್ ಎಷ್ಟು ತಿಂತೀರೋ ಅದ್ರ ಮೇಲೆ ನೋಡಿಕೊಂಡು ಸಕ್ಕರೆನ ಆ್ಯಡ್ ಮಾಡ್ಕೊಳ್ಳಿ. ಅದಾದಮೇಲೆ ಬಾದಾಮ್ ಪೌಡರು, ಇದು ಆಪ್ಷನ್ನು, ಬಟ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಬಾದಾಮ್ ಪೌಡ್ರು 2 ಸ್ಪೂನ್ನ ಲೈಟಾಗಿ ಹಾಕ್ತಾ ಇದ್ದಾರೆ. ನೋಡ್ತಾ ಇರಲ್ಲ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಈಗ ಏಲಕ್ಕಿ ಹಾಕ್ತಾ ಇದ್ದಾರೆ ಒಂದು ಫ್ಲೇವರ್ಗೆ ಏಲಕ್ಕಿ. ಈಗ ತುಪ್ಪ ಮತ್ತು 2 ಸ್ಪೂನ್ ಹಾಕ್ತಾ ಇದ್ದಾರೆ, ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಅಂತ. ಆದಮೇಲೆ ನೀವು ದ್ರಾಕ್ಷಿ ಗೋಡಂಬಿ ಹುರ್ಕೊಂಡಿರ್ತೀರಲ್ಲ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ, ಓಕೆನಾ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡ್ತಾ ಇರಲ್ಲ ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಈಗ ಶಾವಿಗೆ ಸಬ್ಬಕ್ಕಿ ಹಾಲು ಪಾಯಸ ರೆಡಿಯಾಗಿದೆ. ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ರೆಸಿಪಿ ಬೇಕಿದ್ರೆ ಕಮೆಂಟ್ ಮಾಡಿ.